ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಸಾಹುಕಾರ್, ಪ್ರಭಾವಿ ರಾಜಕಾರಣಿ. ಇಂಥ ಸತೀಶ್ ಜಾರಕಿಹೊಳಿ ಜೀವನದ ಹಾದಿ ಹೇಗಿದೆ, ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1962 ಜೂನ್ 1 ಜನನ. ಫ್ರೆಂಡ್ಸ್, ಸತೀಶ್ ಜಾರಕಿಹೊಳಿ ಹುಟ್ಟಿದ್ದು 1962 ಜೂನ್ 1 ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ. ತಂದೆ ಲಕ್ಷ್ಮಣರಾವ್ ಜಾರಕಿಹೊಳಿ, ತಾಯಿ ಭೀಮವ್ವ. ಈ ದಂಪತಿಯ 5 ಪುತ್ರರಲ್ಲಿ 2ನೇಯವರಾಗಿ ಜನಿಸಿದ್ರು ಸತೀಶ್. ಇವರಿಗೆ ರಮೇಶ್ ಜಾರಕಿಹೊಳಿ ಎಂಬ ಅಣ್ಣ, ಬಾಲಚಂದ್ರ ಜಾರಕಿಹೊಳಿ, ಭೀಮ್ಶಿ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಎಂಬ ತಮ್ಮಂದಿರು ಇದ್ದಾರೆ. ತಂದೆ ಲಕ್ಷ್ಮಣರಾವ್ ಜಾರಕಿಹೊಳಿ ಉದ್ಯಮಿಯಾಗಿದ್ರು. ಆರಂಭದಲ್ಲಿ ಮದ್ಯದ ಬಿಸ್ನೆಸ್ ಹೊಂದಿದ್ದ ಇವರು ನಂತರ ಪೆಟ್ರೋಲ್ ಬಂಕ್ಗಳನ್ನ ತೆರೆದ್ರು. ಬಳಿಕ ಸಕ್ಕರೆ ಬಿಸ್ನೆಸ್ಗೆ ಕೈ ಹಾಕಿ ಯಶಸ್ಸು ಕಂಡ್ರು. ಇವರದ್ದು ವಾಲ್ಮೀಕಿ ನಾಯಕ ಅಥವಾ ಎಸ್ಟಿ ಸಮುದಾಯ. ಹುಟ್ಟೂರಿನಲ್ಲಿ ಆರಂಭಿಕ ಮತ್ತು ಪಿಯು ಶಿಕ್ಷಣ. ಸತೀಶ್ ಜಾರಕಿಹೊಳಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಿದ್ದೆಲ್ಲ ಗೋಕಾಕ್ನ ಸರ್ಕಾರಿ ಶಾಲೆಯಲ್ಲಿ. ಕ್ರೀಡೆಯಲ್ಲಿ ಮುಂದಿದ್ದ ಇವರಿಗೆ ಕ್ರಿಕೆಟ್ ಮತ್ತು ಕಬಡ್ಡಿ ನೆಚ್ಚಿನ ಆಟಗಳಾಗಿದ್ವು. ನಂತರ ಗೋಕಾಕ್ನ ಜೆಎಸ್ಎಸ್ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜು ಸೇರಿ 1981 ಪಿಯು ಮುಗಿಸಿದ್ರು. ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ನಾಯಕರಾಗಿದ್ರು. 1992 ಡಿಸಿಸಿ ಬ್ಯಾಂಕ್ ನಿರ್ದೇಶಕ. 1992 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಥವಾ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಹುದ್ದೆಗೆ ಚುನಾವಣೆ ನಡೆಯಿತು. ಅದರಲ್ಲಿ ಸ್ಪರ್ಧಿಸಿದ ಸತೀಶ್ ಗೆದ್ದು ಸಾರ್ವಜನಿಕ ಜೀವನಕ್ಕೆ ಎಂಟ್ರಿ ಕೊಟ್ರು. ಬಳಿಕ ಜನತಾದಳ ಜೊತೆ ಗುರುತಿಸಿಕೊಂಡ್ರು. ಆಗ ಸಿದ್ದರಾಮಯ್ಯ ಕೂಡ ಜನತಾದಳದಲ್ಲಿದ್ರು. 1998 ಎಂಎಲ್ಸಿ ಚುನಾವಣೆಯಲ್ಲಿ ಗೆಲುವು. 1998 ವಿಧಾನ ಪರಿಷತ್ ಚುನಾವಣೆ ನಡೆಯಿತು. ಆಗ ಬೆಳಗಾವಿ ಸ್ಥಳೀಯ ಸಂಸ್ಥೆಗಳಿಂದ ಜನತಾದಳದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಸತೀಶ್ ಜಯಭೇರಿ ಬಾರಿಸಿದ್ರು. ತಮ್ಮ 36ನೇ ವಯಸ್ಸಲ್ಲಿ ಎಂಎಲ್ಸಿ ಆಗಿ ವಿಧಾನ ಪರಿಷತ್ ಪ್ರವೇಶಿಸಿದ್ರು. ನಂತರ ಜನತಾದಳ ಇಭಾಗ ಆಗಿ ಜೆಡಿಎಸ್ ಮತ್ತು ಜೆಡಿಯು ಅಂತಾದಾಗ ದೇವೇಗೌಡರು, ಸಿದ್ದರಾಮಯ್ಯರಂತಹ ನಾಯಕರಿದ್ದ ಜೆಡಿಎಸ್ ಸೇರಿದ್ರು ಸತೀಶ್. 2004 2ನೇ ಬಾರಿ ಎಂಎಲ್ಸಿ ಆಗಿ ಆಯ್ಕೆ ಸಿಕ್ತು ಮಂತ್ರಿಗಿರಿ. ನಂತರ ರಾಜೀನಾಮೆ. 2004 ಎಂಎಲ್ಸಿ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ಮತ್ತೆ ಚುನಾವಣೆ ನಡೆಯಿತು. ಮತ್ತೊಮ್ಮೆ ಬೆಳಗಾವಿ ಸ್ಥಳೀಯ ಸಂಸ್ಥೆಗಳಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಸತೀಶ್ ಗೆದ್ದು ಎಂಎಲ್ಸಿ ಆಗಿ ಮುಂದುವರೆದ್ರು. ಅದೇ ವರ್ಷ ಧರಂ ಸಿಂಗ್ ನೇತೃತ್ವದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆಗ ಎಂಎಲ್ಸಿ ಆಗಿದ್ದ ಸತೀಶ್ ರನ್ನ ಜೂನಿಯರ್ ಮಿನಿಸ್ಟರ್ ಮಾಡಿ ಜವಳಿ ಖಾತೆ ಕೊಡಲಾಯಿತು. ಈ ಟೈಮಲ್ಲಿ ಸರ್ಕಾರಿ ಕಾರನ್ನ ತ್ಯಜಿಸಿ ಖಾಸಗಿ ಕಾರಿನಲ್ಲೇ ಓಡಾಡಿ ಹಲವರಿಗೆ ಮಾದರಿಯಾದ್ರು. ನಂತರ ತಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನ ಸಿಗದ ಹಿನ್ನೆಲೆ 2005 ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. 2005 ಅಹಿಂದ ಸಮಾವೇಶ. 2006 ಸಿದ್ದು ಜೊತೆ ಕಾಂಗ್ರೆಸ್ಗೆ. 2005 ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಮಾಡಲು ಮುಂದಾದಾಗ ಅದಕ್ಕೆ ಹಣಕಾಸಿನ ನೆರವು ಕೊಟ್ರು ಸತೀಶ್ ಜಾರಕಿಹೊಳಿ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯರನ್ನ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಲಾಯಿತು. ನಂತರ 2006 ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಪಡೆಗೊಂಡಾಗ ಅವರ ಜೊತೆ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹಾದೇವಪ್ಪ ಸೇರಿದಂತೆ ಹಲವು ನಾಯಕರು ಕಾಂಗ್ರೆಸ್ಗೆ ಜಂಪ್ ಆದ್ರು. ಈ ಮೂಲಕ ಸಿದ್ದರಾಮಯ್ಯರ ಆಪ್ತರಾಗಿ ಗುರುತಿಸಿಕೊಂಡ್ರು. 2008 ವಿಧಾನಸಭೆ ಎಲೆಕ್ಷನ್ ಸ್ಪರ್ಧೆ. ಮೊದಲ ಪ್ರಯತ್ನದಲ್ಲೇ ಗೆದ್ದು ಎಂಎಲ್ಎ. 2008 ವಿಧಾನಸಭೆ ಚುನಾವಣೆ ಬಂದಾಗ ಎಂಎಲ್ಸಿ ಆಗಿದ್ದ ಸತೀಶ್ ಜಾರಕಿಹೊಳಿಗೆ ಯಮಕನಮರಡಿ ಎಸ್ಟಿ ಮೀಸಲು ಕ್ಷೇತ್ರದ ಟಿಕೆಟ್ ಕೊಡ್ತು ಕಾಂಗ್ರೆಸ್. ಕಣಕ್ಕಿಳಿದ ಸತೀಶ್ 16,781 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಮೊದಲ ಪ್ರಯತ್ನದಲ್ಲೇ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ಈ ಹಿನ್ನೆಲೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಇವರನ್ನ 2013 ವಿಧಾನಸಭೆ ಚುನಾವಣೆಗೂ ಮುನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಾಡಲಾಯಿತು. 2013 2ನೇ ಬಾರಿ ಗೆದ್ದು ಎಂಎಲ್ಎ.
ಸಿಕ್ತು ಮಂತ್ರಿಗಿರಿ, ಬಳಿಕ ರಿಸೈನ್. 2013ರಲ್ಲಿ ಮತ್ತೊಮ್ಮೆ ಯಮಕನಮರಡಿ ಕ್ಷೇತ್ರದಿಂದ ಕಣಕ್ಕಿಳಿದ ಸತೀಶ್ಗೆ ಕ್ಷೇತ್ರದ ಜನ ಆಶೀರ್ವದಿಸಿದ್ರು. 2ನೇ ಬಾರಿ ಎಂಎಲ್ಎ ಆದ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಅಬಕಾರಿ ಸಚಿವರಾದ್ರು. ಆದ್ರೆ ಜನರೊಂದಿಗೆ ಬೆರೆತು ಕೆಲಸ ಮಾಡುವಂತಹ ಖಾತೆಯ ನಿರೀಕ್ಷೆಯಲ್ಲಿದ್ದ ಸತೀಶ್ಗೆ ಅಬಕಾರಿ ಖಾತೆ ಇಷ್ಟವಾಗ್ಲಿಲ್ಲ. ಕೊನೆಗೆ 2015ರಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ರು. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಸಿಎಂ ಖಾತೆ ಬದಲಾಯಿಸಿ ಸಣ್ಣ ಕೈಗಾರಿಕೆ ಕೊಟ್ರು. ಮುಂದಿನ ವರ್ಷವೇ ಅಂದ್ರೆ 2016ರಲ್ಲಿ ಸಚಿವ ಸಂಪುಟ ಪುನರ್ ರಚನೆ ಆದಾಗ ಸತೀಶ್ರನ್ನ ಮಂತ್ರಿ ಮಂಡಲದಿಂದ ಕೈಬಿಟ್ಟು ಅಣ್ಣ ರಮೇಶ್ ಜಾರಕಿಹೊಳಿಯನ್ನ ಮಿನಿಸ್ಟರ್ ಮಾಡಲಾಯಿತು. ಇದರ ಬೆನ್ನಲ್ಲೇ ಸತೀಶ್ ಮತ್ತು ರಮೇಶ್ ನಡುವಿನ ಸಂಘರ್ಷ ಕೂಡ ಹೆಚ್ಚಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಬಹುದು ಅನ್ನೋ ಮಾತು ಕೂಡ ಕೇಳ್ಬಂತು. ನಂತರ ಇವರನ್ನ ಎಐಸಿಸಿ ಕಾರ್ಯದರ್ಶಿಯಾಗಿ ನೇಮಿಸಿದ್ರು ರಾಹುಲ್ ಗಾಂಧಿ. 2018ರಲ್ಲಿ ಭಾರಿ ಫೈಟ್, ಜಸ್ಟ್ ಪಾಸ್, ಮಂತ್ರಿಗಿರಿ ಮಿಸ್, ಸಿಡಿದೆದ್ದ ಸತೀಶ್. 2018ರ ವಿಧಾನಸಭೆ ಚುನಾವಣೆ ವೇಳೆ ಯಮಕನಮರಡಿ ಕ್ಷೇತ್ರದಲ್ಲಿ ಭಾರಿ ಫೈಟ್ ಏರ್ಪಡ್ತು. ರಿಸಲ್ಟ್ ಬಂದಾಗ ಕೇವಲ 2850 ವೋಟ್ಗಳಿಂದ ಗೆದ್ದ ಸತೀಶ್ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು. ಜೊತೆಗೆ ಬಾಗಲಕೋಟೆಯ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಗೆಲುವಿನಲ್ಲೂ ಶ್ರಮಿಸಿದ್ರು. ನಂತರ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಬದಲಾಗಿ ರಮೇಶ್ ಜಾರಕಿಹೊಳಿಗೆ ಸಿಕ್ತು. ಇದರಿಂದ ಅಸಮಾಧಾನಗೊಂಡ ಸತೀಶ್ ಎಐಸಿಸಿ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡಲು ಮುಂದಾದ್ರು. ಈ ವೇಳೆ ಮಾತನಾಡಿ, ನಾನು ಮಂತ್ರಿ ಆಗಲು ಆಗಿಲ್ಲ ಅಂದ್ರೆ ಎಐಸಿಸಿ ಕಾರ್ಯದರ್ಶಿ ಹುದ್ದೆ ಏನಕ್ಕೆ? ಸಿಎಂ ಆಗಲು ಸಾಮರ್ಥ್ಯ ಇರುವ ನಾಯಕರಲ್ಲಿ ನಾನು ಕೂಡ ಒಬ್ಬ. ಆದ್ರೆ ಕೆಲವರು ನನ್ನನ್ನ ಸಂಪುಟದಿಂದ ಹೊರಗಿಟ್ಟು ನಾನು ಬೆಳೆಯದಂತೆ ನೋಡಿಕೊಳ್ತಿದ್ದಾರೆ ಅಂತ ಗುಡುಗಿದ್ರು. ಕೆಲ ತಿಂಗಳಲ್ಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಿದ ಎಚ್ಡಿಕೆ ರಮೇಶ್ ಜಾರಕಿಹೊಳಿನ ಡ್ರಾಪ್ ಮಾಡಿ ಸತೀಶ್ರನ್ನ ಅರಣ್ಯ ಸಚಿವರಾಗಿ ಮಾಡಿದ್ರು. ಲಕ್ಷ್ಮೀ ಪ್ರಭಾವ ಜಾರಕಿಹೊಳಿಗೆ ಟಕ್ಕರ್. 2019ರಲ್ಲಿ ಪತನವಾಯಿತು ಮೈತ್ರಿ ಸರ್ಕಾರ. ಸತೀಶ್ ಮತ್ತು ರಮೇಶ್ ನಡುವಿನ ಸಂಘರ್ಷ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರ ಪ್ರಭಾವ ಹೆಚ್ಚಾಗ್ತಾ ಹೋಗಿತ್ತು. ಯಾವ ಮಟ್ಟಿಗೆ ಅಂದ್ರೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ವೇಳೆ ಜಾರಕಿಹೊಳಿ ಸಹೋದರರನ್ನೇ ಎದುರು ಹಾಕಿಕೊಂಡ್ರು ಲಕ್ಷ್ಮಿ. ಕೊನೆಗೆ ಈಶ್ವರ್ ಖಂಡ್ರೆ ಬಂದು ಸಂಧಾನ ಮಾಡಬೇಕಾಯ್ತು. ನಂತರ 2019ರಲ್ಲಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಆಡಳಿತ ಪಕ್ಷದ ಹಲವು ಶಾಸಕರು ರಾಜೀನಾಮೆ ಕೊಟ್ಟ ಹಿನ್ನೆಲೆ ಮೈತ್ರಿ ಸರ್ಕಾರ ಬಿದ್ದೋಯ್ತು. 2020ರಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಪಟ್ಟ, 2021 ಮೊದಲ ಚುನಾವಣಾ ಸೋಲು. ಇಂಥ ಸತೀಶ್ ಜಾರಕಿಹೊಳಿಯನ್ನ 2020ರಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಈ ನಡುವೆ ಕೊರೋನಾ ಬಂದಿದ್ರಿಂದ ಸಾವಿರಾರು ಜನರಿಗೆ ಆಸರೆಯಾದ್ರು. ನಂತರ 2021ರಲ್ಲಿ ಅಣ್ಣ ರಮೇಶ್ ಜಾರಕಿಹೊಳಿಯ ಸಿಡಿ ಪ್ರಕರಣ ಬೆಳಕಿಗೆ ಬಂತು. ಈ ಬಗ್ಗೆ ಮಾತನಾಡಿದ ಸತೀಶ್, ತನಿಖೆ ನಡೆದು ಸತ್ಯಾಂಶ ಹೊರಬರಲಿ, ತಪ್ಪು ಸಾಬೀತಾದ್ರೆ ತಪ್ಪೆ, ಇದರಲ್ಲಿ ಕುಟುಂಬ ಪಕ್ಷ ಯಾವುದೂ ಇಲ್ಲ ಅಂದ್ರು. ಇದೇ ಟೈಮಲ್ಲಿ ಬಿಜೆಪಿ ಸಂಸದ ಸುರೇಶ್ ಅಂಗಡಿ ನಿಧನದಿಂದಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಬಿಜೆಪಿಯಿಂದ ಮಂಗಳ ಸುರೇಶ್ ಅಂಗಡಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿಯನ್ನ ಅಖಾಡಕ್ಕಿಳಿಸಲಾಯಿತು. ಇಬ್ಬರ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ನಡೀತು. ರಿಸಲ್ಟ್ ಬಂದಾಗ ಕೇವಲ 5240 ವೋಟ್ಗಳಿಂದ ಸೋತಿದ್ರು ಸತೀಶ್. ಇದರೊಂದಿಗೆ ತಮ್ಮ ಜೀವನದ ಮೊದಲ ಚುನಾವಣಾ ಸೋಲು ಕಂಡ್ರು. ಹಿಂದೂ ಪದದ ಬಗ್ಗೆ ಹೇಳಿಕೆ ವಿವಾದ. 2022ರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸತೀಶ್, ಹಿಂದೂ ಅನ್ನೋ ಪದ ನಮ್ಮದಲ್ಲ, ಅದು ಪರ್ಷಿಯನ್ ಮೂಲದಿಂದ ಬಂದಿದ್ದು, ಅದರ ಅರ್ಥ ತುಂಬಾ ಅಸಹ್ಯವಾಗಿದೆ ಅಂದ್ಬಿಟ್ರು. ಇದು ಭಾರಿ ವಿವಾದಕ್ಕೆ ಕಾರಣವಾಯಿತು. ಬಳಿಕ ಸ್ಪಷ್ಟನೆ ಕೊಟ್ಟ ಸತೀಶ್, ನಾನು ಹೇಳಿದ್ದು ಒಂಥರ, ಅದನ್ನ ಬಿಂಬಿಸಿದ್ದು ಮತ್ತೊಂಥರ. ಜಾತಿ ಧರ್ಮದ ಬಗ್ಗೆ ಯಾರು ಬೈಯೋಕೆ ಹೋಗಲ್ಲ.
ಹಾಗ್ ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂದ್ರು. 2023ರಲ್ಲಿ 4ನೇ ಬಾರಿ MLA ಮತ್ತೆ ಮಂತ್ರಿ. 2023ರ ವಿಧಾನಸಭೆ ಚುನಾವಣೆಗೆ ಮತ್ತೊಮ್ಮೆ ಯಮಕನಮರಡಿ ಕ್ಷೇತ್ರದಿಂದ ಕಣಕ್ಕಿಳಿದ ಸತೀಶ್ ಭರ್ಜರಿ ಗೆಲುವು ದಾಖಲಿಸಿದ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾದ್ರು. ಮುಂದಿನ ವರ್ಷವೇ ಲೋಕಸಭೆ ಚುನಾವಣೆ ಬಂದಾಗ ಮಗಳನ್ನ ಚಿಕ್ಕೋಡಿಯಿಂದ ಗೆಲ್ಲಿಸಿಕೊಂಡು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನನ್ನ ಸೋಲಿಸಿದ್ದೇ ಜಾರಕಿಹೊಳಿ ಕುಟುಂಬ ಎಂಬ ಆರೋಪ ಕೇಳಿಬಂತು. ಇದಕ್ಕೆ ಪ್ರತಿಕ್ರಿಯಿಸಿದ ಸತೀಶ್, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಗೆಲ್ಲಿಸೋದು ಸೋಲಿಸೋದು ಜನ ಅಂತ ಹೇಳಿದ್ರು. ಮೌಢ್ಯಕ್ಕೆ ವಿರುದ್ಧ ಸ್ಮಶಾನದಲ್ಲಿ ವಾಸ. ಸತೀಶ್ ಜಾರಕಿಹೊಳಿ ಮೂಢನಂಬಿಕೆಗಳ ವಿರುದ್ಧವಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ಮಶಾನದಲ್ಲಿ ಮಲಗೋದು, ಹೊಸ ಕಾರು ಖರೀದಿಸಿ ಸ್ಮಶಾನದಲ್ಲೇ ಪೂಜೆ ಮಾಡಿಸೋದು, ಅಮಾವಾಸ್ಯೆ ದಿನ ನಾಮಪತ್ರ ಸಲ್ಲಿಸೋದು ಮುಂತಾದ ಕೆಲಸಗಳನ್ನ ಮಾಡಿ ಜನಜಾಗೃತಿ ಮೂಡಿಸುತ್ತಿರ್ತಾರೆ. ಇದಕ್ಕಾಗಿ ಮಾನವ ಬಂಧುತ್ವ ವೇದಿಕೆ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದ್ದಾರೆ. ಕುಟುಂಬ ಹೇಗಿದೆ, ಆಸ್ತಿ ಎಷ್ಟು? ಸತೀಶ್ ಜಾರಕಿಹೊಳಿ ಪತ್ನಿ ಹೆಸರು ಶಕುಂತಳಾ. ಇವರಿಗೆ 2 ಮಕ್ಕಳು, ಪ್ರಿಯಾಂಕಾ ಮತ್ತು ರಾಹುಲ್. ಆದ್ರೆ ಈ ನಾಮಕರಣಕ್ಕೂ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೂ ಯಾವುದೇ ಸಂಬಂಧವಿಲ್ಲ ಅನ್ನೋದು ಸತೀಶ್ ಮಾತು. ಸತೀಶ್ ಮತ್ತು ಪತ್ನಿ ಬಳಿ 175 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಸೋ ಫ್ರೆಂಡ್ಸ್, ಇದಿಷ್ಟು ಸತೀಶ್ ಜಾರಕಿಹೊಳಿ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅವಕಾಶ ಸಿಕ್ಕರೆ 2028ರಲ್ಲಿ ಸಿಎಂ ಆಗುವ ಆಸೆ ಹೊತ್ತಿರೋ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.